सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್, ಯಾವಾಗ ಬೇಕಾದರೂ ನೋಡಬಹುದು. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಸೊ ಒಂದಷ್ಟು ಪಾಸ್ಟ್ ಕನೆಕ್ಷನ್ಗಳು ಮತ್ತೆ ಕಲೆಕ್ಷನ್ಗಳು ನಿಮ್ಗೆ ಬೇಸರ ತರಿಸುವಂತಹ ಸಾಧ್ಯತೆಗಳಿದೆ. ಏನೋ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಆನ್ಲೈನ್ ವಿಚಾರಕ್ಕೆ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ಪ್ರಯಾಣದಿಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಆನ್ಲೈನ್ ಪ್ಲಾನ್ಸ್ ಏನಿದೆ ಅದೆಲ್ಲವೂ ಕೂಡ ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುವಂತ ಸಾಧ್ಯತೆ ಇದೆ. ಹೈ ಪ್ರೊಫೈಲ್ ಜಾಬ್ ಬರುವಂತ ಸಾಧ್ಯತೆ ಇದೆ. ತುಂಬಾ ರೊಮ್ಯಾಂಟಿಕ್ ಆಗಿ ಹೋಗುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ನಿಮ್ಮ ಪ್ರೇಮಿ ಜೊತೆ ನೀವು ಹೆಚ್ಚಿನ ಟೈಮನ್ನ ಸ್ಪೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ವಿಚಾರಗಳು ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಕೊಡುತ್ತೋ ಇಲ್ವೋ ಅಂತ ನಿಮ್ಗೆ ಗಾಬರಿ ಆಗ್ಬಹುದು. ಬಟ್ ನಥಿಂಗ್ ಟು ವರಿ, ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಸಡನ್ ಆಗಿ ಒಂದಷ್ಟು ಇಂಜುರೀಸ್ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಈ ತಿಂಗಳು ಹುಣ್ಣಿಮೆ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏರುಪೇರನ್ನ ತರಬಹುದು. ಬಟ್ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲಸನ ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಕೆಲವರು ನಿಮ್ಮ ಬ್ರೈನಿಗೆ ಸಂಬಂಧಪಟ್ಟಂಗೆ ಒಂಚೂರು ಸಮಸ್ಯೆನ ಮಾಡಬಹುದು. ಹೆಚ್ಚಿನ ಗಮನನ ಹರಿಸಿ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು 6 ಮಂತ್ ಅಲ್ಲಿ ಅಥವಾ 6 days ಅಲ್ಲಿ ನಿಮ್ ಜೀವನಕ್ಕೆ ಬದಲಾವಣೆ ಬರುತ್ತೆ. ಒಂದು ಒಳ್ಳೆ ಸಮಯ ನಿಮ್ ಜೀವನದಲ್ಲಿ ಶುರು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೂವ್ ಆನ್ ಮಾಡ್ತೀರಾ ಎಲ್ಲದ್ರಿಂದ ಅನ್ನುವಂಥದ್ದು. ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತೆ ರಿಲೇಶನ್ಶಿಪ್ ವಿಚಾರದಲ್ಲಿ ಹೆಚ್ಚಿನ ಒಂದಷ್ಟು ತೊಂದರೆಗಳು ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸಿಂಗಲ್ ಲೈಫ್ ಬಗ್ಗೆ ಅಥವಾ ನಿಮ್ಮ ಕೆರಿಯರ್ ಲೈಫ್ ಬಗ್ಗೆ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಡೆಫಿನೆಟ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಅಂತೂ ಇರುತ್ತೆ ಕುಂಭರಾಶಿಯವರಿಗೆ. ಸ್ವಲ್ಪ ನೋಡ್ಕೊಂಡು ಹಿಡಿದಂತ ಕೆಲಸ ಏನೇ ಅಡ್ಡಿ ಆತಂಕಗಳು ಬಂದ್ರು ಕೂಡ ಅದನ್ನ ಸ್ಟಾಪ್ ಮಾಡ್ದಿರಾ ಹಾಗೆ ಮುಂದುವರಿಸಿ ಕೆಲಸನ ಫಿನಿಶ್ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಜನರಿಗೆ ಸಜೆಷನ್ ಕೊಡುವಂತ ನೀವು ನಿಮ್ಮ ಸಜೆಷನ್ ನ ಈಗ ತಗೊಳ್ಬೇಕಾಗಿರುವಂತ ಸಮಯ ಬಂದಿದೆ. ಸರಿಯಾದ ನಿರ್ಧಾರನ ತಗೊಳ್ಳಿ. ಒಂದೊಳ್ಳೆ ಸಜೆಷನ್ ಅನ್ನ ನಿಮ್ಗೆ ನೀವು ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಬೇಸರ ಆಗಿರೋ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದ್ರಲ್ಲಿ ಇದೆ. ನಿಮ್ಮ ಮನೆಗೆ ಮತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ನೆಗೆಟಿವಿಟಿನ ಮಾಡಿ ಇಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಅನ್ಯ ಧರ್ಮೀಯ ದಂಪತಿಗಳು ನಿಮ್ಗೆ ಒಂದಷ್ಟು ತೊಂದ್ರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಬದಲಾವಣೆಯನ್ನ ಕೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರು ಅವರ ಲೋಕಕ್ಕೆ ಹೋಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅವರು ಈಗ ಹೋಗುವಂತ ಸಮಯ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅನ್ನುವಂಥದ್ದು ಇದೆ. ಹೇಗೆ ಇದನ್ನ ಅನಲೈಸ್ ಮಾಡೋದು ಅಂತ ಅಂದ್ರೆ, ಸೊ ನಿಮ್ಮ ದೇಹದಲ್ಲಿ ಅವರ ಎನರ್ಜಿ ಇರಬಹುದು. ಸೊ ಅದು ಈಗ ನಿಮ್ಮನ್ನ ಬಿಟ್ಟು ಹೋಗುವಂತ ಸಮಯದಲ್ಲಿ ಸ್ವಲ್ಪ ಏರುಪೇರು ಅನ್ನಿಸ್ಬಹುದು ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ಅವರು ಪುನರ್ಜನ್ಮದ ಹಾದಿಲಿ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥದ್ದು. ಸೊ ಸಾಕಷ್ಟು ಕೆಲಸ ಬರುತ್ತೆ. ಆಸ್ತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಲಾಭಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ.
ಗಾಸಿಪ್ಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಮಗಳ ವಿಚಾರದಲ್ಲಿ ಹೆಚ್ಚಿನ ಪ್ಲಾನ್ ಮಾಡ್ತೀರಾ. ಸೊ ಮನೆ ಖಾಲಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸನ್ ಕಾರ್ಡ್ ಬಂದಿರೋದ್ರಿಂದ ಮ್ಯಾರೇಜ್ ಬರುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಪ್ರಮೋಷನ್ ಬರುವಂಥದ್ದು, ತುಂಬಾ ಬೇಗ ಸಕ್ಸಸ್ ಸಿಗುವಂಥದ್ದು ಕೂಡ ಇದೆ. ಇಷ್ಟು ದಿನ ಸಕ್ಸಸ್ ಸಿಕ್ಕಿರ್ಲಿಲ್ಲ, ಈಗ ಸಕ್ಸಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಥರ್ಡ್ ಪಾರ್ಟಿಗಳು ಇವಾಗ ನಿಮ್ ಲೈಫಲ್ಲಿ ಇರ್ತಾರ, ನನ್ನ ಪ್ರೀತಿ ನನ್ಗೆ ಸಿಗುತ್ತಾ ಅಂತ ಕೇಳಿದ್ರೆ ಕೆಲವರಿಗೆ ನೋ ಅಂತ ಇದೆ. ಸೊ ನಿಮ್ಮ ಸೋಲ್ಮೇಟ್ ಜರ್ನಿ ಅದಲ್ಲ, ಬೇರೆ ಪರ್ಸನ್ ಇದ್ದಾರೆ, ಅವ್ರು ಬರ್ತಾರೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದುಡ್ಡು ಬರುತ್ತೆ, ದುಡ್ಡನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ದುಡ್ಡು ಕೊಟ್ಟಿರೋರು ವಾಪಸ್ ಕೊಡೋದಿಲ್ಲ, ಹಾಗಾಗಿ ಯಾರಿಗೋ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ರಾಹು, ಚಂದ್ರ, ಶನಿ, ಮಹಾತ್ಮ, ಮತ್ತೆ ಗುರು, ಶುಕ್ರ, ಮಂಗಳ, ಸೂರ್ಯ, ಬುಧ ಎಲ್ಲ ರಾಶಿಗಳು ನಿಮ್ಮ ರಾಶಿ ಮೇಲೆ ಪ್ರಭಾವನ ಬೀರ್ತಾ ಇದೆ. ಸೊ ಒಂದ್ ರೀತಿ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮೂಳೆ ತಜ್ಞರನ್ನ ನೀವು ಭೇಟಿ ಮಾಡಿದ್ರೆ ಒಳ್ಳೇದು ಅಂತ ಕೂಡ ಇಲ್ಲಿ ಇದೆ. ಸಾಕಷ್ಟು ಒಳಿತಾಗ್ತಾ ಇದೆ, ಒಳ್ಳೇದಾಗತ್ತೆ. ಸೊ ಖುಷಿಯಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ತಲೆಗೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ, ಚಿಂತೆ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಒಳಿತಾಗತ್ತೆ. ಒಂದಷ್ಟು ಮಿರರಿಂಗ್ ನಂಬರ್ ಇದೆ. ನೀವ್ ಅನ್ಕೊಂಡಿರುವಂತ ಕೆಲಸ 13 ದಿವಸದಿಂದ 13 ತಿಂಗಳೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ 11 ದಿವಸದಲ್ಲಿ ಅಥವಾ 6 ದಿವಸದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಇನ್ನೊಂದ್ 3 ವರ್ಷ ಬೇಕು ಅನ್ನುವಂಥದ್ದು ಇದೆ. ಸೊ ಯಾವ್ದೋ ಒಂದು ವಿಚಾರ ಎಷ್ಟು ದಿನ ಹಿಡಿಬಹುದು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಮಾತ್ರ 8 ಮಂತ್ ಹಿಡಿಬಹುದು ಅನ್ನುವಂಥದ್ದು ಇದೆ. ಎಸ್, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಲಕ್ಕಿ ನಂಬರ್ ಬಂದ್ಬಿಟ್ಟು 1, 3, 2 ಮತ್ತೆ 13, 18, 6, 3, 3, 3 ಎನರ್ಜಿ ಇದೆ. ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. ಸೊ 19 ನಂಬರ್ ಕೂಡ ಲಕ್ ನ ತಂದ್ಕೊಡುವಂತ ಸಾಧ್ಯತೆ ಇದೆ. SR ಕೇಳೋದಾದ್ರೆ ಎಸ್ ಅಂತ ಇದೆ. ಸೊ ಪ್ರೀತಿ ವಿಚಾರದಲ್ಲಿ ಸದ್ಯಕ್ಕೆ ನೋ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಟ್ವಿನ್ಸ್ ಬೇಬಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾರ್ಟ್ ಚಕ್ರನ ಮತ್ತೆ ರೂಟ್ ಚಕ್ರನ ಮತ್ತೆ ಕ್ರೌನ್ ಚಕ್ರನ, ಸ್ಯಾಕ್ರಲ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. KCRTGS H ಮತ್ತೆ BVUW PJKH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಜೈ ಕನ್ನಡಾಂಬೆ. ಭುವನೇಶ್ವರಿ ಆಶೀರ್ವಾದ ಎಲ್ರ ಮೇಲೂ ಇರಲಿ.